ನಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಪ್ಲಾಸ್ಟಿಕ್ ಅನ್ನು ನಾನು ಎಲ್ಲೂ ಹೊರಗಡೆ ಹಾಕಲ್ಲ. ಅದನ್ನ ವಿಂಗಡಿಸಿ ಸ್ವಚ್ಛವಾಹಿನಿಗೆ ಹಾಕ್ತೀನಿ. ಇದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಲು ನನ್ನ ಕೈಯಲ್ಲಿ ಆದಷ್ಟು ನಾನು ಪ್ರಯತ್ನ ಮಾಡುತ್ತೀನಿ. ನಮಸ್ತೆ ಸ್ನೇಹಿತರೆ, ವಾಯ್ಮಕಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಅವಶ್ಯಕತೆಯಾದಂಥ ವಿಷಯವನ್ನು ಹೇಳೋಕ್ಕೆ ಬಂದಿದ್ದೀನಿ. ನೋಡಿ, ಇವಾಗ ಮದುವೆ ಸೀಸನ್ ಇದೆ. ಮದುವೆ ಸೀಸನಲ್ಲಿ ಹೆಚ್ಚಾಗಿ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದೀವಿ. ಪ್ಲಾಸ್ಟಿಕ್ ಬಳಕೆಯಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ. ಇತ್ತೀಚೆಗೆ ಅನೇಕ ಸಂಶೋಧನೆಗಳು ಪ್ಲಾಸ್ಟಿಕ್ ಬಳಕೆಯಿಂದ ಪ್ಲಾಸ್ಟಿಕ್ ಕಣಗಳು ಹೆಚ್ಚಾಗಿ ದೇಹದಲ್ಲಿ ಪ್ರವೇಶಿಸಿ ಕ್ಯಾನ್ಸರ್ ಕಾರಕವಾದಂಥ ಪರಿಣಾಮಕಾರಿಯಾಗಿ ಕ್ಯಾನ್ಸರ್ಗಳನ್ನು ಉಂಟು ಮಾಡುವಂಥ ವ್ಯವಸ್ಥೆ ಆಗ್ತಾಯಿದೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಅತ್ಯಂತ ಕಮ್ಮಿ ಮಾಡಬೇಕಾಗಿದೆ. ಇತ್ತೀಚೆಗೆ ಮದುವೆಗಳಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ಗಳನ್ನು ಊಟ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ. ಅತ್ಯಂತ ಬಿಸಿ ಇರುವಂಥ ಆಹಾರ ಪ್ಲಾಸ್ಟಿಕ್ ಇರುವಂಥ ಒಂದು ತಟ್ಟೆಯಲ್ಲಿ ಹಾಕಿಕೊಂಡು ಊಟ ಮಾಡುವಾಗ ಪ್ಲಾಸ್ಟಿಕ್ ಅಂಶಗಳು ಕರಗಿ ಆಹಾರದಲ್ಲಿ ಬೆರೆತು ದೇಹ ಸೇರುವುದರಿಂದ ಖಂಡಿತವಾಗ್ಲೂ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಅನೇಕ ಸಂಶೋಧನೆಗಳು ಇತ್ತೀಚೆಗೆ ಬಹಿರಂಗಪಡಿಸಿವೆ. ಹಾಗಾಗಿ ಹೆಚ್ಚಾಗಿ ಮದುವೆಗಳಲ್ಲಿ ಪ್ಲಾಸ್ಟಿಕ್ ಊಟ ಮಾಡಲಿಕ್ಕೆ ಪ್ಲಾಸ್ಟಿಕ್ ಇರುವಂಥ ಪ್ಲೇಟ್ಗಳನ್ನು ಬಳಸೋದು ನಿಷೇಧ ಮಾಡಬೇಕು ಮತ್ತು ಬಳಸೋಕ್ಕೆ ಹೋಗಬಾರ್ದು. ಜೊತೆಗೆ ಟೀ ಕಪ್ಗಳು ಬರ್ತಾ ಇದ್ದಾವೆ, ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ತೆಳುವಾದಂಥ ಪ್ಲಾಸ್ಟಿಕ್ ಲೇಪನ ಇರುವಂಥ ಒಂದು ಟೀ ಗ್ಲಾಸ್ಗಳು ಬರ್ತಾ ಇವೆ. ಆ ಟೀ ಗ್ಲಾಸಲ್ಲಿ ನಾವು ಬಿಸಿಯಾದ ಟೀಯನ್ನು ಕುಡಿದಾಗ ಕೂಡ ಪ್ಲಾಸ್ಟಿಕ್ನ ಅಂಶಗಳು ದೇಹವನ್ನು ಸೇರಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಬಹುತೇಕ ಹೆಚ್ಚಿರುತ್ತೆ. ಹಾಗೆ ಪ್ಯಾಕೆಟ್ ಫುಡ್ಗಳಲ್ಲಿ ಬರೋ ಈ ವಿಷಾನ ತಿನ್ಬಿಟ್ಟು ಸುಮಾರು ಜನ ಮಕ್ಕಳು ಸಾಯ್ತಿದ್ದಾರೆ. ಇವ್ರನ್ನ ಕಾಪಾಡೋದು ಯಾರು? ದಯವಿಟ್ಟು ಈ ವಿಡಿಯೋನ ಫುಲ್ ಆಗಿ ನೋಡಿ. ಆದಷ್ಟು ಈ ವಿಷಯದಲ್ಲಿ ಪೇರೆಂಟ್ಸ್ ಎಚ್ಚರಿಕೆ ವಹಿಸಿ. ನಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ಬರುವಾಗ ಮಾತ್ರ ಗೊತ್ತಾಗುತ್ತೆ ಅದು ಎಷ್ಟು ದೊಡ್ಡದು ಅಂತ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಪ್ಲಾಸ್ಟಿಕ್ ಅನ್ನು ನಾನು ಎಲ್ಲೂ ಹೊರಗಡೆ ಹಾಕಲ್ಲ. ಅದನ್ನ ವಿಂಗಡಿಸಿ ಸ್ವಚ್ಛವಾಹಿನಿಗೆ ಹಾಕ್ತೀನಿ. ಇದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಲು ನನ್ನ ಕೈಯಲ್ಲಿ ಆದಷ್ಟು ನಾನು ಪ್ರಯತ್ನ ಮಾಡುತ್ತೀನಿ. ಇದ್ರ ಮೇಲೆ ಲೇರ್ ಇದು ಪ್ಲಾಸ್ಟಿಕ್. ಬಿಸಿ ಬಿಸಿ ಊಟ ಇದ್ರ ಮೇಲೆ ಹೋದಾಗ ಏನಾಗುತ್ತೆ, ಪ್ಲಾಸ್ಟಿಕ್ ಅಲ್ಲಿರೋ ಕೆಮಿಕಲ್ಸ್ ಎಲ್ಲ ಊಟದ ಜೊತೆಗೆ ಒಳಗೋಗುತ್ತೆ. ಇಂಥ ತಟ್ಟೆ ಕೊಟ್ರೆ ಊಟ ಹಾಕೋ ಬದಲು ಪಾಯ್ಸನ್ ಕಳಿಸ್ತೀವಿ ಅವ್ರಿಗೆ. ಇವಾಗೆಲ್ಲ ಸ್ವಿಗ್ಗಿ, ಝೊಮ್ಯಾಟೊ, ಯಾವುದಾದ್ರು ಕ್ಲೌಡ್ ಕಿಚನ್ ಎಲ್ಲ ಅಡುಗೆ ಮನೆಯಲ್ಲೆಲ್ಲ ಕ್ಲೌಡಲ್ಲಿದೆ, ಮೇಲೆ ಆಕಾಶದಲ್ಲಿ. ನೋಡಿ ಪ್ಲಾಸ್ಟಿಕ್, ಬ್ಲ್ಯಾಕ್ ಪ್ಲಾಸ್ಟಿಕ್, ಇದು ಪ್ಲಾಸ್ಟಿಕ್. ಎಂಡೋಕ್ರೈನ್ ಡಿಸೆಪ್ಟರ್ಸ್ ಅಂತ ಕೆಮಿಕಲ್ಸ್, ಅಂದರೆ ನಮ್ಮ ಹಾರ್ಮೋನ್ಸ್ ಇರುತ್ತಲ್ಲ ಅದನ್ನೆಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಯಾರು ನೋಡಿದ್ರು ಮಕ್ಕಳಾಗಿಲ್ಲ. 5 ವರ್ಷ ಆಯಿತು, 10 ವರ್ಷ ಆಯಿತು. ಒಂದು ಕಾರಣ ಯಾಕೆ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸು, ಈ ಪ್ಲಾಸ್ಟಿಕ್ ಟಾಕ್ಸಿಕ್ ಕೆಮಿಕಲ್ಸ್ ಇಂದ ಎಸ್ಪೆಷಲಿ ಯಂಗರ್ ಜನರೇಷನ್ ಮಾತ್ರ ಇನ್ಫರ್ಟಿಲಿಟಿ ತುಂಬ ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರು ನೀವು ಕೇಳಿದ್ದೀರಾ ಕ್ಯಾನ್ಸರ್ 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 ಅಂತ. ಎಲ್ಲ ಕಡೆ ಕ್ಯಾನ್ಸರ್ಸ್ ಆಗ್ತಾ ಇದೆ. ರೀಸೆಂಟಾಗಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ, ಇಂಡಿಯಾದಲ್ಲಿ 75% ಸ್ಪೀಡಲ್ಲಿ ಕ್ಯಾನ್ಸರ್ ಆಗ್ತಾ ಇದೆ. ಮೇನ್ ಕ್ಯಾನ್ಸರ್ಸ್ ಯಾವುದು? ಗಟ್ ಕ್ಯಾನ್ಸರ್ಸ್, ಸ್ಟಮಕ್ ಕ್ಯಾನ್ಸರ್ಸು, ಅದರಲ್ಲೂ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್. ಸೊ ಈ ಥರ ಪ್ಲಾಸ್ಟಿಕ್ ವಿಷಯನ ತಿಂತಾದ್ದೀರಾ, ಯಾವುದೇ ಅಂತಾರಾಷ್ಟ್ರೀಯ ರೋಡ್ಗೆ ಹೋಗಿ ಪಾರ್ಸಲ್ ಮಾಡಿ ಇದರಲ್ಲೇ ಬರೋದು. ಇದು ನಾನು ಸುಳ್ಳು ಹೇಳ್ತಲ್ಲ, ನಾನು ಎಲ್ಲಿಂದ ತಂದೆ ಗೊತ್ತಾ, ಇದನ್ನ ನಮ್ಮನೆಗೆ ಬಂದಿರೋ ಪಾರ್ಸಲ್ ತಂದೆ. 500 ರೂಪಾಯಿ ಜಾಸ್ತಿ ಕೊಟ್ಟು ಒಳ್ಳೆ ಎಣ್ಣೆ ತಗೊಳ್ಳಿ, ಇನ್ನೂ 500 ರೂಪಾಯಿ ಜಾಸ್ತಿ ಕೊಟ್ಟು ಒಳ್ಳೆ ಪದಾರ್ಥ ತಗೊಳ್ಳಿ. ಅಲ್ಲ 500 ರೂಪಾಯಿ ಕೊಟ್ಟರೆ ಲಕ್ಷಾಂತರ ರೂಪಾಯಿ ಕೊಡೋದು ತಪ್ಪುತ್ತೆ. ಬನ್ನಿ, ಪೇಷನ್ಸ್ ನೋಡ್ತೀನಿ ಈಗ. I will quickly see all of you and send with a good point ಅನ್ನುವಂಥದ್ದನ್ನು ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ನಮಸ್ತೆ.